ಇವತ್ತು ನಾವು ಚಿಕ್ಕಮಗಳೂರಿಗೆ ಚಿಕ್ಕಮಗಳೂರು ಅನ್ನೋ ಹೆಸರು ಹೇಗೆ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ. ಕರ್ನಾಟಕದ ಈ ಒಂದು ಊರನ್ನ ಒಬ್ಬ ರಾಜ ತನ್ನ ಚಿಕ್ಕ ಮಗಳ ಮದುವೆಯ ಸಮಯದಲ್ಲಿ ವರದಕ್ಷಿಣೆ ರೂಪವಾಗಿ ನೀಡಿರ್ತಾರೆ. ಸಖರಾಯ ಪಟ್ಟಣದಲ್ಲಿ ರುಕ್ಮಾಂಗದ ಅನ್ನೋ ಒಬ್ಬ ರಾಜರಿದ್ರು. ಅವರಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು. ದೊಡ್ಡ ಮಗಳ ಮದುವೆಗೆ ಒಂದು ಊರನ್ನ ವರದಕ್ಷಿಣೆಯಾಗಿ ನೀಡ್ತಾರೆ, ಅದೇ ಹಿರೇಮಗಳೂರು. ಇನ್ನು ಚಿಕ್ಕ ಮಗಳ ಮದುವೆಯ ಸಮಯದಲ್ಲಿ ವರದಕ್ಷಿಣೆ ರೂಪದಲ್ಲಿ ನೀಡಿದ ಊರೇ ಚಿಕ್ಕಮಗಳೂರು. ಚಿಕ್ಕ ಮಗಳ ಊರು ಚಿಕ್ಕಮಗಳೂರು. ನನಗೆ ಪ್ರತಿ ಸಲ ಚಿಕ್ಕಮಗಳೂರು ಅಂತ ಹೆಸರು ಬಳಸಿದಾಗೆಲ್ಲ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಿತ್ತು. ಚಿಕ್ಕಮಗಳು ಓಕೆ, ಆದ್ರೆ ಯಾರ ಚಿಕ್ಕಮಗಳು ಅಂತ. ಈಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಯಾರ ಮಗಳು ಅಂದ್ರೆ ರುಕ್ಮಾಂಗದ ಅನ್ನೋ ಒಬ್ಬ ರಾಜನ ಮಗಳಾಗಿರ್ತಾಳೆ. ಸೊ ಚಿಕ್ಕಮಗಳೂರು ಅಂದ್ರೆ ಕೇವಲ ಕಾಫಿ ತೋಟಗಳಲ್ಲ, ತನ್ನ ಹೆಸರಿನ ಹಿಂದೆ ಈ ತರ ಒಂದು ಅದ್ಭುತವಾದ ಕಥೆಯನ್ನ ಬಚ್ಚಿಟ್ಟುಕೊಂಡಿದೆ ಚಿಕ್ಕಮಗಳೂರು. ಇನ್ನು ಹಿರೇಮಗಳೂರು, ಅದೇ ದೊಡ್ಡ ಮಗಳ ಮದುವೆ ಸಮಯದಲ್ಲಿ ಕೊಟ್ಟ ಊರು ಹಿರೇಮಗಳೂರು. ಹಿರೇಮಗಳೂರಿನಲ್ಲಿ ಹೊಯ್ಸಳ ಕಾಲದ ಶ್ರೀ ಕೋದಂಡರಾಮಸ್ವಾಮಿಯವರ ದೇವಸ್ಥಾನವಿದೆ. ಈ ದೇವಸ್ಥಾನ ಹಲವು ವಿಶೇಷತೆಗಳಿಗೆ ಹೆಸರುವಾಸಿ. ಚಿಕ್ಕಮಗಳೂರಿಗೆ ಚಿಕ್ಕಮಗಳೂರು ಅಂತ ಕರೆಯೋ ನಿಮ್ಮ ಸ್ನೇಹಿತರನ್ನ ಟ್ಯಾಗ್ ಮಾಡಿ. ಯಾಕಂದ್ರೆ ಇತ್ತೀಚೆಗೆ ಚಿಕ್ಕಮಗಳೂರಿನ ಒಂದು ಜಾಗದ ಬಗ್ಗೆ ವಿಡಿಯೋ ಹಾಕಿದ್ದೆ. ಮಾತಾಡೋ ಬರದಲ್ಲಿ ರೂಢಿಯಿಂದ ಚಿಕ್ಕಮಗಳೂರು ಅಂತ ಹೇಳ್ಬಿಟ್ಟಿದ್ದೆ. ಸುಮಾರು ಜನ ಕಮೆಂಟ್ ಮಾಡಿ ನನ್ನನ್ನ ತಿದ್ದಿದ್ರಿ ಕೂಡ, ನಾನು ಕೂಡ ಕ್ಷಮೆ ಯಾಚಿಸ್ತೀನಿ. ಅಲ್ಲಿಂದನೇ ನನ್ನ ಕುತೂಹಲ ಶುರುವಾಗಿದ್ದು. ಹಾಗಾಗಿ ಚಿಕ್ಕಮಗಳೂರಿನ ಹೆಸರನ್ನ ತಪ್ಪಾಗಿ ಉಚ್ಚರಿಸುವ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ. ಮತ್ತೇನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ. ನಾನು ನಿಮ್ಮ ಆದರ್ಶ್.